ಖಂಡಿತ ಮಾತಾಡಿದ್ರು ಸರ್, ಸ್ಪೀಕರ್ ಹಾಕ್ಬಿಟ್ಟೆ ಮಾತಾಡಿದ್ರು. ನಮ್ಗೆ ಈಗ ಆಲ್ರೆಡಿ ಅಲ್ಲಿಂದ ಬರ್ತಾನೆ 2 ಶೋ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ 2 ಶೋ. ಮತ್ತೆ ತಿರ್ಗಾ ಯಾವುದು ಒರಯನ್ ಮಾಲ್ ಅಲ್ವಾ? ಹೌದು. ಅದೇ ಅವರು ಏನ್ ಹೇಳಿದ್ರು ಅಂದ್ರೆ ನಿಮ್ಗೆ ಫುಲ್ ಆಗ್ಲಿ ಆಮೇಲೆ ಕೊಡ್ತೀವಿ ಅಂದಿದ್ರು. ಈಗ ಫುಲ್ ಆಗಿದೆ, ಈಗ ಇನ್ನೊಂದು ಶೋ ಎಕ್ಸ್ಟ್ರಾ ಮಾಡಿದ್ದಾರೆ. ಅಂದ್ರೆ ನಮ್ಗೆ GT ಮಾಲ್ ಅಲ್ಲಿ 2 ಶೋ ಕೊಟ್ಟಿದ್ರು. ಪ್ರೈಮ್ ಟೈಮ್ ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಹಿಂದಿ ಸಿನಿಮಾ ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಹೆಂಗಿತ್ತು ಅಂದ್ರೆ ಒಂದು ಫಸ್ಟ್ ವೀಕ್ ಏನ್ ರಿಲೀಸ್ ಆಗುತ್ತೋ ಹೊಸ ಸಿನಿಮಾ ಏನ್ ಈ ಶುಕ್ರವಾರ ರಿಲೀಸ್ ಆಗುತ್ತೋ ಬರೋ ಶುಕ್ರವಾರ ಇನ್ನೊಂದು ಹೊಸ ಸಿನಿಮಾ ಬರುತ್ತೆ, ಅದಕ್ಕೆ ಮುಖ್ಯತ್ವ ಕೊಡ್ತೀವಿ ಹೊರತು ನಿಮ್ ಸಿನಿಮಾ ಕೊಡಲ್ಲ, ನಾವು ಕಮ್ಮಿ ಮಾಡ್ತೀವಿ ಅಂತಾನೆ ಹೇಳಿದ್ರು. 2 ವಾರ ಆಗಿದೆ ನಮ್ ಜೊತೆ ಆ ಹಿಂದಿ ಸಿನಿಮಾ ರಿಲೀಸ್ ಆಗಿದೆ. 2ನೇ ವಾರ ಆದ್ರೂ 7 ಶೋ ಕೊಟ್ಟವ್ರೆ, ಅವ್ರಿಗೆ 9 ಶೋ ಕೊಟ್ಟವ್ರೆ. ನ್ಯಾಯ ಎಲ್ಲಿದೆ ಸರ್ ನಮ್ಗೆ? ಹೌದು ಸರ್, ನಮಗ್ ಮೊದಲನೇ ಆದ್ಯತೆ ನಮಗ್ ಸಿಗ್ಬೇಕು ಸರ್. ಇಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಡೀತಾನೆ ಬರ್ತಿದೆ ಇದು ಮಾಲ್. ಆಮೇಲೆ ಏನಾಗ್ತಿದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರ್ನಾಟಕದವ್ರೆ. ಇಲ್ಲಿ PVR ಯಾರೋ ಇದಾರೆ, ನಮ್ಗೆ ಯಾರು ಗುರುತು ಪರಿಚಯನೂ ಇಲ್ಲ. ಅವ್ರ ಹತ್ರ ನಾವು ಫೋನ್ ಮಾಡಿ ಕೇಳಬೇಕು, ದಯವಿಟ್ಟು ಒಂದು ಶೋ ಬಿಟ್ಕೊಡಿ ಅಂತ ಕೇಳಬೇಕು. ಇವತ್ತೆಲ್ಲರೂ ಮೊನ್ನೆಯಿಂದ ಕೇಳ್ತಿದ್ವಿ, ಅವರು ಸ್ಪಂದಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಯಾವ ಸಿನಿಮಾ ಕಲೆಕ್ಷನ್ ಆಗ್ತಿದೆ, ಯಾರೋ ಎಲ್ಲೋ ಕೂತ್ಕೊಂಡು ಎಲ್ಲೋ ಹ್ಯಾಂಡಲ್ ಮಾಡ್ತಿದ್ದಾರೆ. ನಮ್ಗೆ ಇವತ್ತು ಕಲೆಕ್ಷನ್ ಲಿಸ್ಟ್ ತೆಗ್ದಿದ್ವಿ ಸರ್, ನೀವೇ ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು. ಮಾದೇವ ಏನ್ ಕಲೆಕ್ಷನ್ ಆಗಿದೆ ನೀವೇ ಗೂಗಲ್ ಚೆಕ್ ಮಾಡೋದು. ನಾವು ಸುಳ್ಳು ಹೇಳ್ಬೋದು, ನಾವೇನೋ ಇಷ್ಟು ಕೇಳ್ಕೋಬಹುದು. ನೀವು ಚೆಕ್ ಮಾಡಿದ್ರೆ, ನೀವು ಲಿಸ್ಟ್ ತೆಗೆದ್ರೆ ಎಲ್ಲಾನು ಬರ್ತಿದೆ. ಸೊ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ರಿವ್ಯೂ ಬಂದಿರುವಂಥ ಸಿನಿಮಾ, ಜನ ಬರ್ತಿರುವಂಥ ಸಿನಿಮಾ, ಕಲೆಕ್ಷನ್ ಆಗ್ತಿರುವಂಥ ಸಿನಿಮಾ. ಈ ಕಲೆಕ್ಷನ್ ಆಗಿಲ್ಲ ಅಂದ್ರೆ ತೆಗೆದ್ರೆ ಓಕೆ, ನಾವು ಒಪ್ಕೋಬಹುದು. ಕಲೆಕ್ಷನ್ ಆಗ್ತಿರುವಂಥ ಸಿನಿಮಾ ಅವರು ನಮ್ಗೆ ಹೇಳ್ದೆ ಕೇಳಿದೆ ಇದಕ್ಕಿದ್ದಂಗೆ ತೆಗೆದ್ರೆ ಅದು ನಮ್ಗೆ ತುಂಬಾ, ನಾವು ವೇಟ್ ಮಾಡ್ತಿದ್ವಿ ಸರ್, ಶನಿವಾರ ಬರಲಿ ಭಾನುವಾರ ಬರಲಿ. ಯಾಕಂದ್ರೆ ನಾವು ಹೇಳಿ ಬರ್ತಿಲ್ಲ ಸರ್ ಜನ. ಅಂದ್ರೆ ನಾವೇನು ಪಬ್ಲಿಸಿಟಿ ಮಾಡಿದ್ವಿ ಗೊತ್ತಾ, ಸಿನಿಮಾ ಚೆನ್ನಾಗಿದೆ ಅಂತ, ಅದಕ್ಕೆ ಬರ್ತಿಲ್ಲ. ಅವ್ರ ಮನೆಯಲ್ಲಿ ಯಾರಾದ್ರೂ ಒಬ್ರು ಹೋಗಿ ಸಿನಿಮಾ ನೋಡ್ಕೊಂಡ್ಬಂದು ತುಂಬಾ ಚೆನ್ನಾಗಿದೆ ಅಂತ, ಈ ಮೌತ್ ಟು ಮೌತ್ ಆ ಪಬ್ಲಿಸಿಟಿ ಇದೆ ಗೊತ್ತಾ, ಮನೆಯಿಂದ ಒಬ್ರು ಹೋಗಿ ಇಲ್ಲ ತುಂಬಾ ಚೆನ್ನಾಗಿದೆ ಅಂತ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬರ್ತಿದ್ದಾರಲ್ಲ, ಅವ್ರಿಗೆಲ್ಲ ನಾವು ವೇಟ್ ಮಾಡ್ತಿದ್ವಿ ಶನಿವಾರ ಭಾನುವಾರ. ಯಾಕಂದ್ರೆ ಸೆಕೆಂಡ್ ಸ್ಯಾಟರ್ಡೇ ಇವತ್ತು, ಭಾನುವಾರ, ಶನಿವಾರ ಭಾನುವಾರ ನಮ್ಗೆ ಜಾಸ್ತಿ ಆಗುತ್ತೆ ಅಂತ ವೇಟ್ ಮಾಡ್ತಿದ್ರೆ ಎಲ್ಲಾನು ಒಂದೊಂದು ಶೋ ಮಾಡ್ಬಿಟ್ರು. ಎಷ್ಟು ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕೇಳ್ಕೊಂಡ್ವಿ, ಇವತ್ತೆಲ್ಲ ಸ್ಪಂದಿಸ್ತಿದ್ದಾರೆ. ಒಳ್ಳೇದಾಗ್ಲಿ. ನಾನು ಕೇಳ್ಕೊಂಡಿದ್ದು ನನಗೆ ಮಾತ್ರ ಅಲ್ಲ, ಈಗ ನಮ್ಮ ತಂದೆಯವರು ಇಷ್ಟು ಕಾಲದಿಂದ ಅವರು ಹೆಸರು ಮಾಡ್ಕೊಂಡ್ಬಂದು ಅವರು 40 ವರ್ಷ ಅವರು ಈ ಇಂಡಸ್ಟ್ರಿಯಲ್ಲಿ ಇದ್ರು. ನಾನು ಬಂದು 23 ವರ್ಷ ಆಯ್ತು ಇಂಡಸ್ಟ್ರಿಗೆ. ನಮಗೆ ಈ ತರ ನಮಗೆ ಗೊತ್ತಿಲ್ಲದೆ ಇದು ಮಾಡ್ತಿದಾರಲ್ಲ, ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಹೊಸಬ್ರದ್ದು ಬಂದಾಗ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ.